ನಾಳೆ ಮತ್ತೋರ್ವ ಸಚಿವನ ರಾಜೀನಾಮೆ ಫಿಕ್ಸ್ ಆಗುತ್ತಾ? ನಾಳೆ ಸಂಜೆ 5 ಗಂಟೆಗೆ ಡೆಡ್ಲೈನ್ ಕೊಟ್ಟ ಮಿನಿಸ್ಟರ್. ಹೀಗಾಗಿ ಈಗಾಗಲೇ ಸರ್ಕಾರದಲ್ಲಿ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟಗಳು, ಖಾತೆಯ ಕಿತ್ತಾಟ ನಡೀತಾ ಇದೆ. ನಾಳೆ ಮತ್ತೋರ್ವ ಶಾಸಕ ಮಿನಿಸ್ಟರ್ ರಾಜೀನಾಮೆನ ಸಿಎಂ ಡೆಡ್ಲೈನ್ ಕೊಟ್ಟ ಆ ಮಿನಿಸ್ಟರ್ ಯಾರು? ಬೇಡಿಕೆ ಈಡೇರಿಸ್ತಿರೋರು ರಾಜೀನಾಮೆ ಕೊಡಬೇಕು. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದೆ. ಟ್ರಬಲ್ ಶೂಟರ್ ಸಿಎಂಗೆ ಟ್ರಬಲ್ ಆದ ಖಾತೆಯ ಖ್ಯಾತೆ. ರೆಡ್ಡಿ ಮುನಿಯಪ್ಪ ಬಳಿಕ ಇನ್ನೊಬ್ಬ ಸಚಿವ ರಾಂಗ್ ಆಗಿದ್ದಾರೆ. ನಾಳೆ ರಾಜೀನಾಮೆ ನೀಡಲು ಮುಂದಾದ ಸಚಿವ ಯಾರು? ನನಗೆ ಕೊಟ್ಟ ಖಾತೆ ಬಗ್ಗೆ ಕ್ಲಾರಿಟಿ ಕೊಡಿ ಎಂದ ಆ ಸಚಿವ. ಧಮಕಿ ಹಾಕಂಗಿಲ್ಲ, ಸಂಧಾನ ಮಾಡಂಗಿಲ್ಲ. ಡಿಕೆಗೆ ಟೆನ್ಷನ್ ಇದೀಗ. ಟ್ರಬಲ್ ಶೂಟರ್ ಸಿಎಂಗೆ ಡೆಡ್ಲೈನ್ ಕೊಟ್ಟ ಸಚಿವ ಯಾರು? ನಾಳೆ ಮತ್ತೋರ್ವ ಸಚಿವ ರಾಜೀನಾಮೆ ಫಿಕ್ಸ್ ಆಗುತ್ತಾ? ನಾಳೆ ಸಂಜೆ 5 ಗಂಟೆಗೆ ಡೆಡ್ಲೈನ್ ಕೊಟ್ಟ ಮಿನಿಸ್ಟರ್. ಹೀಗಾಗಿ ನಾಳೆ ಮತ್ತೊಂದು ರಾಜೀನಾಮೆ ಆಗುತ್ತಾ ಅಂತ ಈಗಾಗಲೇ ಡಿಕೆ ಶಿವಕುಮಾರ್ ಮುಂದೆ ಇರುವಂಥ ಸವಾಲುಗಳು, ಈಗ ಕೊಟ್ಟಿರುವಂಥ ಖಾತೆಯ ವಿಚಾರಕ್ಕೆ ಮಿನಿಸ್ಟರ್ಗಳಲ್ಲಿ ಇದ್ದಂಥ ಖ್ಯಾತಿಗಳು, ಅಸಮಾಧಾನಗಳು, ಅದರ ಮಧ್ಯೆ ಮತ್ತೋರ್ವ ಸಚಿವನ ರಾಜೀನಾಮೆ ನಾಳೆ ಆಗುತ್ತಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂತ ಅಂದರೆ, ಖಾತೆ ಸಿಕ್ಕರೂ ಸಹಿತ ಜವಾಬ್ದಾರಿಯನ್ನು ವಹಿಸಿಕೊಳ್ಳದಂತ ಸಚಿವ, ಯಾವುದೇ ರೀತಿಯಾದಂಥ ಸರ್ಕಾರಿ ವಾಹನವನ್ನ ಕೂಡ ಬಳಸ್ತಾ ಇಲ್ಲ ಸಚಿವ. ನಾಳೆ ಒಂದು ಡೆಡ್ಲೈನ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಡೆಡ್ಲೈನ್ ಒಳಗಡೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಡಿಕೆ ಶಿವಕುಮಾರ್ ಏನ್ ನಿರ್ಧಾರ ತೆಗೆದುಕೊಳ್ತಾರೆ, ಅದ್ರ ಜೊತೆಗೆ ಇರುವಂತ ಅಸಮಾಧಾನ, ಇರುವಂತ ವಿಚಾರಕ್ಕೆ ಕ್ಲಾರಿಟಿ ಯಾವಾಗ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಡಿಕೆಶಿ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನ. ಕೊಟ್ಟಿರುವ ಖಾತೆ ಬಗ್ಗೆ ಕ್ಲಾರಿಟಿ ಕೊಡಿ ಎಂದ ಕೃಷ್ಣ ಬೈರೇಗೌಡ. ಈಗ ಕೃಷ್ಣ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ್ರೂ ಫಲವೇನು? ಬೆಂಗಳೂರು ನಗರಾಭಿವೃದ್ಧಿಯಿಂದ ಬಿಡಿಎ, ಬಿಎಂಆರ್ಡಿಎ ವಿಭಜನೆ ಆಗದ ಬೆಂಗಳೂರು ಖಾತೆಗೆ ಕೃಷ್ಣ ಬೈರೇಗೌಡ ಪಟ್ಟನ್ನ ಹಿಡಿದಿದ್ದಾರೆ. ಬರೋಬ್ಬರಿ 10 ದಿನವಾದ್ರೂ ಖಾತೆ ವಹಿಸಿಕೊಳ್ಳದ ಕೃಷ್ಣ ಬೈರೇಗೌಡ ಸೋಮವಾರ ಸಂಜೆ ವೇಳೆಗೆ ನನಗೆ ಕ್ಲಾರಿಟಿ ಸಿಕ್ಕರೆ ಅಧಿಕಾರ ಸ್ವೀಕಾರ ಮಾಡ್ತೀನಿ ಅಂತಿದ್ದಾರೆ. ನಾಳೆ ಸಂಜೆ 5 ಗಂಟೆ ಒಳಗೆ ಕ್ಲಾರಿಟಿ ಸಿಗದಿದ್ದಲ್ಲಿ ರಾಜೀನಾಮೆ. ನಾಳೆ ರಾಜೀನಾಮೆ ಸಲ್ಲಿಕೆಗೆ ಸಿದ್ಧರಾದ್ರ ಸಚಿವ ಕೃಷ್ಣ ಬೈರೇಗೌಡ. ಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರ ಏನು? ನಾಳೆ ಕ್ಲೈಮ್ಯಾಕ್ಸ್ ಅರ್ಥ ಆಗುತ್ತೆ ಏನು ಎಂತ ಅಂತ, ಒಂದು ಕನ್ಕ್ಲೂಷನ್ ಸಿಗುತ್ತಾ ಈ ವಿಚಾರದಲ್ಲಿ ಅಂತ. ಕ್ಲಾರಿಟಿ ಸಿಗಬೇಕು, ಕ್ಲಾರಿಟಿ ಬೇಕು ಅಂತ ಇರುವಂತಹ ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿಯಿಂದ ಬಿಡಿಎ, ಬಿಎಂಆರ್ಡಿಎ ವಿಭಜನೆ ಆಗದ ಬೆಂಗಳೂರು ಖಾತೆಗೆ ಕೃಷ್ಣ ಬೈರೇಗೌಡ ಪಟ್ಟನ್ನ ಹಿಡಿದಿದ್ದಾರೆ. ಬರೋಬ್ಬರಿ 10 ದಿನವಾಯಿತು, ಆದರೂ ಕೂಡ ಖಾತೆಯನ್ನ ವಹಿಸಿಕೊಂಡಿಲ್ಲ ಕೃಷ್ಣ ಬೈರೇಗೌಡ. ಸೋಮವಾರ ಸಂಜೆ ಅಂದರೆ ನಾಳೆ 5 ಗಂಟೆಗೆ ಒಂದು ಡೆಡ್ಲೈನು, ಕ್ಲಾರಿಟಿ ಸಿಗದಿದ್ದಲ್ಲಿ ರಾಜೀನಾಮೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಎಷ್ಟು ಸಚಿವರು ಅಸಮಾಧಾನಗೊಂಡಿದ್ರು, ಎಲ್ಲವೂ ಕೂಡ ಗೊಂದಲಮಯವಾಗಿರುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್, ಖಾತೆಯ ಖ್ಯಾತೆ ಬಗೆಹರಿತಾ ಇಲ್ಲ, ಕೃಷ್ಣ ಬೈರೇಗೌಡರ ಒಂದು ಕ್ಲಾರಿಟಿ ಬೇಕು ಅಂತ ಇದ್ದಾರೆ, ಕ್ಲಾರಿಟಿ ಸಿಗ್ತಾ ಇಲ್ಲ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ಏನು ಈ ಡಿ ಕೆ ಶಿವಕುಮಾರ್ ಸರ್ಕಾರ ಅಧಿಕಾರಕ್ಕೆ ಬಂದು 11 ದಿನ ಇವತ್ತಿಗೆ, ಏನು ಜೂನ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆ 13 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆ ಪೈಕಿ
3 ಜನ ಖಾತೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಒಂದು ರಾಮಲಿಂಗ ರೆಡ್ಡಿ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು, ಜಲಸಂಪನ್ಮೂಲ ಖಾತೆ ಬೇಡ ನನಗೆ ಅಂತ ಹೇಳಿದರು. ಮತ್ತು ಮುನಿಯಪ್ಪ, ನನಗೆ ಇಂದಿನ ಖಾತೆ ಆಹಾರ ಖಾತೆಯನ್ನು ಕೊಟ್ಟಿದ್ದಾರೆ, ಆ ಖಾತೆ ನನಗೆ ಬೇಡ, ನಾನು ತಕ್ಷಣ ಇದ್ದೀನಿ, ಬೇರೆ ಖಾತೆ ಕೊಡಿ ಅಂತ ಹೇಳಿದರು. ಆದರೆ ಇವರು ಕೃಷ್ಣ ಬೈರೇಗೌಡರು ಖಾತೆ ಅಸಮಾಧಾನ ಇರಲಿಲ್ಲ. ಆದರೆ ರಾಮಲಿಂಗಾರೆಡ್ಡಿ ಅವ್ರನ್ನ ತಣಿಸೋದಕ್ಕೋಸ್ಕರನ CM DK ಶಿವಕುಮಾರ್ ಅವರು BDA ಮತ್ತು BRDAಯನ್ನು ಅವರ ಆಪ್ತರಿಗೆ ಕೊಡ್ತಾರೆ, ಅಂದರೆ ಅಧ್ಯಕ್ಷ ಸ್ಥಾನ ಅವರ ಆಪ್ತರಿಗೆ ಕೊಡ್ತಾರೆ ಅನ್ನೋ ಸುದ್ದಿ ಬಂದ ಕಾರಣವಾಗಿ ಈಗ ಅದು ಅಪೂರ್ಣವಾಗುತ್ತೆ. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೆಂಗಳೂರಿಗೆ ಸೀಮಿತವಾದಂಥ ಖಾತೆ, ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಮಾಡಬೇಕಾಗಿರೋಂಥ ಖಾತೆ, ಅದು BDA ಪಾರ್ಟ್ ಆಗಿರುತ್ತೆ ಮತ್ತು BMRDA ಕೂಡ ಒಂದು ಪಾರ್ಟ್ ಆಗಿರುತ್ತೆ ಅನ್ನೋದು ಕೃಷ್ಣ ಬೈರೇಗೌಡರ ವಾದ. ಹೀಗಾಗಿ 10 ದಿನ ಆದರೂ ಅವರು ಸಚಿವನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈವರೆಗೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಅಧಿಕಾರವನ್ನು ಅವರು ವಹಿಸ್ಕೊಂಡಿಲ್ಲ. ಅಟ್ ದಿ ಸೇಮ್ ಟೈಮ್ ಇನ್ನೊಂದೇನು ಅಂದರೆ ಅವರು ಸರ್ಕಾರಿ ಕಾರನ್ನು ಬಳಸ್ತಾ ಇಲ್ಲ, ಸ್ವಂತ ಕಾರಲ್ಲೇ ಓಡಾಡ್ಕೊಂಡಿದ್ದಾರೆ. ಮತ್ತು ಅವರೊಂದು ಕ್ಲಾರಿಟಿ ಕೇಳ್ತಾ ಇದ್ದಾರೆ. CM DK ಶಿವಕುಮಾರ್ ಜೊತೆ ಒಂದು ಮಾತುಕತೆ ಮಾಡಿದ್ದೀನಿ ನಾನು, ನನಗೆ ನನ್ನ ಖಾತೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಮತ್ತು ಈ ವಿಭಜನೆ ಮಾಡಿರೋಂಥದ್ದು ಯಾವುದು BDA ಮತ್ತು BMRDA ನಾವು ವಿಭಜನೆ ಮಾಡಿದ್ದೀರಲ್ಲ, ಅದನ್ನು ಯಾಕಾಗಿ ಮಾಡಿದ್ರಿ, ಮತ್ತು ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರೆ ನನ್ನ ಪರಿಮಿತಿ ಏನು, ಅವೆರಡು ಸಂಸ್ಥೆಗಳು ಇಲ್ಲ ಅಂದಾಗ ನನ್ನ ಪರಿಮಿತಿ ಏನು, ನಾನು ಹೇಗೆ ಕೆಲಸ ಮಾಡಬೇಕು, ಮುಂಬರುವ ಚುನಾವಣೆ ಹೈಕಮಾಂಡ್ ಕೊಟ್ಟಿದೆ, ಇದನ್ನು ಹೇಗೆಲ್ಲ ನಿಭಾಯಿಸಬೇಕು ಅನ್ನೋದನ್ನು ಕ್ಲಾರಿಟಿ ಕೊಡಿ ಅಂತಂದೇಳಿ CM DK ಶಿವಕುಮಾರ್ ಬಳಿ ಕೇಳಿದ್ದಾರೆ. ಇದಕ್ಕೇನಾದರೂ CM DK ಶಿವಕುಮಾರ್ ಒಪ್ಪದೇ ಇದ್ದಲ್ಲಿ ನಾಳೆ ಸಂಜೆ ರಾಜೀನಾಮೆ ನೀಡಬಹುದು ಅನ್ನೋದು ಕಾಂಗ್ರೆಸ್ ಮೂಲಗಳ ಮಾಹಿತಿ ಆಗಿದೆ. ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಮುನಿಸು, ಮುನಿಯಪ್ಪ ಮುನಿಸು, ಬಟ್ ಇಲ್ಲಿ BDA BMRDA ವಿಭಜನೆ ಅಂತ ಬಂದರೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಅಂತ ಅಂದರೆ ಇಡೀ ಬೆಂಗಳೂರು ಜವಾಬ್ದಾರಿ ಬೇಕು. ಬಟ್ ಇಲ್ಲಿ ಕ್ಲಾರಿಟಿ ಇಲ್ಲ ಅಂತ ಅಂದರೆ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರ ನಿಲುವಾಗಿದೆ.